ಹೆಲೋ ಸ್ಟೂಡೆಂಟ್ಸ್. ಸೊ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಎಕ್ಸಾಮ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಎಕ್ಸಾಮ್ ನಿಮಗೆ 7ನೇ ತಾರೀಕು ಫಿಸಿಕ್ಸ್ ಎಕ್ಸಾಮ್ ಇರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಫಸ್ಟ್ ಮೇನ್ ವಿದ್ಯಾರ್ಥಿಗಳಿಗೆ MCQs ಇರುತ್ತೆ. ಸೊ ಅದರಲ್ಲೇ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ಸಹ ಇರುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಮೇನ್ ಇದೇ ಇರುತ್ತೆ. ಸೊ MCQs ಕ್ವಶನ್ ನಂಬರ್ 1 ಇಂದ 15 ಎಲ್ಲಾನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಎಲ್ಲ MCQ ಕ್ವಶನ್ಸ್ ಆಗಿರುತ್ತೆ. ನಾನು MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಓಕೆನಾ? ಬಿಕಾಸ್ ಎಲ್ಲ ಟಾಪಿಕ್ಸ್ಗಳಲ್ಲೂ ಕೇಳ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥ ಕಾರಣದಿಂದ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾತ್ರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ಸನ್ನು ತಿಳ್ಕೊತಿದ್ದೀವಿ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರ ಟಾಪಿಕ್ಸ್ಗಳನ್ನು. ಓಕೆನಾ? ನಾನು ಸಹ ಒಂದ್ಸರಿ ಓದ್ತೀನಿ. ಸೊ ತಿಳ್ಕೊತಾ ಹೋಗಿ. ಸೊ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿವೆಲ್ಲ. ಓಕೆನಾ? ಸೊ ಮೊದಲಿಗೆ 2 ಮಾರ್ಕ್ಸ್ ನೀವು ಯಾವುದಾದ್ರೂ 5 ಪ್ರಶ್ನೆಗಳನ್ನು ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈ ಇದರಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 21 ಇಂದ 28 ವರೆಗೂ ಸಹ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳೇ ಆಗಿರುತ್ತೆ. ಸೊ ಈಗ ನಾನು ಚಾಪ್ಟರ್ ವಿತ್ ಅದರಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಮೊದಲಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅದರಲ್ಲಿ 2 ಮಾರ್ಕ್ಸ್ಗೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನ್ಸ್, ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಟೇಷನ್, ಕೂಲಮ್ಸ್ ಲಾ ಎಕ್ಸ್ಪ್ಲನೇಷನ್ ಅಂಡ್ ಇಟ್ಸ್ ವೆಕ್ಟರ್ ಫಾರ್ಮ್ ಮತ್ತೆ ಗಾಸ್ ಲಾ. ಇಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಇಂದ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಅದರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಈಕ್ವಿ ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಫೀಲ್ಡ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಇಷ್ಟು ಟಾಪಿಕ್ಸ್ಗಳು ಇಂಪಾರ್ಟೆಂಟ್. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ 2 ಮಾರ್ಕ್ಸ್ಗೆ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಯಾವುದ್ರಲ್ಲಿ? ಕರೆಂಟ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ಹೋಮ್ಸ್ ಲಾ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್, ಡ್ರಿಫ್ಟ್ ವೆಲಾಸಿಟಿ ಡೆರಿವೇಶನ್ ಇಂಪಾರ್ಟೆಂಟ್, ಮೊಬಿಲಿಟಿ, ಕಂಡೀಷನ್ ಫಾರ್ ವೆಸ್ಟರ್ನ್ಸ್ ಬ್ರಿಡ್ಜ್. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಾಪ್ಟರ್ ಅಂತಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಆಫ್ ಆಂಪಿಯರ್ಸ್ ಸರ್ಕ್ಯೂಟ್ ಲಾ, ನ್ಯೂಮರಿಕಲ್ ಬೇಸ್ಡ್ ಆನ್ ಗ್ಯಾಲ್ವನೋಮೀಟರ್ ಕನ್ವೆನ್ಷನ್ ಮತ್ತೆ ಸಾಲೋನಾಯ್ಡಲ್ ಸಿಂಪಲ್ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ನಾನೀಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ, ಸೊ ಅದರಲ್ಲೇ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಮಾರ್ಕ್ ಮಾಡಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನಾವು ತಿಳ್ಕೊಂತ ಹೋಗೋಣ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಗಾಸ್ ಲಾ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಪರ್ಮಿಯಬಿಲಿಟಿ ಅಂಡ್ ಸಸೆಪ್ಟಿಬಿಲಿಟಿ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಎಕ್ಸ್ಪ್ರೆಷನ್ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮತ್ತು ಫ್ಯಾರಡೇಸ್ ಲಾ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ. ಸೊ ಅದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ 2 ಇಂಪಾರ್ಟೆಂಟ್ ಚಾಪ್ಟರ್ ಅದು. ನೆಕ್ಸ್ಟ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ರಿಯಲ್ ಅಂಡ್ ಅಪಾರೆಂಟ್ ಡೆಪ್ತ್ ಮತ್ತೆ ರೇ ಡಯಾಗ್ರಾಮ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇದರಲ್ಲಿ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಮತ್ತು ಎನರ್ಜಿ ಬ್ಯಾಂಡ್ ಥಿಯರಿ ಇಂಪಾರ್ಟೆಂಟ್ ಆ್ಯಂಡ್ PN ಜಂಕ್ಷನ್ ಅಷ್ಟು ಇಂಪಾರ್ಟೆಂಟ್. ಅದನ್ನು ಸಹ ಚೆನ್ನಾಗಿ ಓದ್ಕೊಳ್ಳಿ. ದಿಸ್ ಇಸ್ ಪಾರ್ಟ್ ಬಿ. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತಲ್ವಾ. ಕ್ವಶನ್ ನಂಬರ್ 29 ಇಂದ 36 ವರೆಗೂ ಸಹ ಇರುತ್ತೆ. ಪಾರ್ಟ್ ಸಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು. ದಿಸ್ ಇಸ್ 3 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಆಗಿರುತ್ತೆ. ಯಾವುದಾದ್ರೂ 5 ಪ್ರಶ್ನೆಗೆ ಮಾತ್ರ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ತಿಳ್ಕೊಂತಾ ಹೋಗೋಣ. ಮೊದಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನ್ಸ್, ಚಾರ್ಜಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೊಟೇಷನ್, ಕೂಲಮ್ಸ್ ಲಾ, ಎಲೆಕ್ಟ್ರಿಕ್ ಡೈಪೋಲ್ ಅಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಂಪಾರ್ಟೆಂಟ್, ಕೆಪಾಸಿಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್ ಆಫ್ PPC ಆ್ಯಂಡ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ದಿಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಮೋಷನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆ್ಯಂಡ್ ಆಂಪಿಯರ್ಸ್ ಲಾ, ಮೂವಿಂಗ್ ಕಾಯಿಲ್, ಗ್ಯಾಲ್ವನೋಮೀಟರ್ ಆ್ಯಂಡ್ ಕನ್ವೆನ್ಷನ್ ಆಫ್ ಗ್ಯಾಲ್ವನೋಮೀಟರ್ ಟು ವೋಲ್ಟ್ ಮೀಟರ್ 2 ಇಂಪಾರ್ಟೆಂಟ್ ಅದು. ಓಕೆನಾ? ಆರ್ ಆಂಪಿಯರ್. ಸೊ ಎರಡರಲ್ಲಿ ಯಾವುದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಇಂಪಾರ್ಟೆಂಟ್ ಅದು. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರುತ್ತೆ. ಅದರಲ್ಲಿ
ಮೋಷನಲ್ EMF ಆ್ಯಂಡ್ ಪ್ಯಾರಡೈಸ್ ಎಕ್ಸ್ಪೆರಿಮೆಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಕಾಂಬಿನೇಷನ್ ಆಫ್ ಲೆನ್ಸ್ ಬರುತ್ತೆ, ಅದು ಇಂಪಾರ್ಟೆಂಟ್. ಆ್ಯಂಡ್ ರೇ ಡಯಾಗ್ರಾಮ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ವೇವ್ ಆಪ್ಟಿಕ್ಸ್, ಇದರಲ್ಲಿ ಐಗನ್ಸ್ ಪ್ರಿನ್ಸಿಪಲಲ್ಲಿ ರಿಫ್ಲೆಕ್ಷನ್, ವೇವ್ ಫ್ರಂಟ್ಸ್, ಮಾಲೂಸ್ ಲಾ ಆ್ಯಂಡ್ ಪ್ಯಾರಡೈಸ್ ಅಪ್ಲಿಕೇಶನ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನಲ್ಲಿ ಡೆಫಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ವರ್ಕ್ಸ್, ಫಂಕ್ಷನ್ ಮತ್ತು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಈಸ್ ಟು ಇಂಪಾರ್ಟೆಂಟ್, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಆಟಮ್ಸಲ್ಲಿ ಬೋರ್ಸ್ ಪಾಸ್ಟುಲೇಟ್ ಇಂಪಾರ್ಟೆಂಟು, ಫಾರ್ಮುಲಾಸ್, ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಡಿ ಬ್ರಾಗ್ಲಿ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಪಾಸ್ಟುಲೇಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂಕ್ಲಿಯರ್, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಇದರಲ್ಲಿ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್, ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಫ್ಯೂಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ಸೊ ಇದರಲ್ಲಿ ಆನ್ಸರ್ 15 ಮಾರ್ಕ್ಸ್ ಬರುತ್ತೆ. ಯಾವುದಾದ್ರೂ 3 ಪ್ರಶ್ನೆಗೆ ಮಾತ್ರ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 37, 38, 39, 40, 41 ಈ 5 ಕ್ವಶನ್ಸ್ಗಳು 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ಗಳಾಗಿರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್, ಆಕ್ಸಿಯಲ್ ಆ್ಯಂಡ್ ಈಕ್ವಟೋರಿಯಲ್, ಗಾಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸ್ ಅಲ್ಲಿ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಟೂ ಇಂಪಾರ್ಟೆಂಟ್, ತುಂಬ ಸರ್ ರಿಪೀಟ್ ಆಗಿದೆ, ಅದು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ದ ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟರ್ ಆಫ್ PPC, ಅದರಲ್ಲೇ ಇಂಪಾರ್ಟೆಂಟ್ ಇದು. ದ ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇದರಲ್ಲಿ ಹೇಳಿದ್ನೆ ಆಗಲೇ ವೆಸ್ಟರ್ನ್ಸ್ ಬ್ರಿಡ್ಜ್ ಇಂಪಾರ್ಟೆಂಟ್, ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಇಂಪಾರ್ಟೆಂಟ್. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಡ್ಯೂ ಟು ಸರ್ಕ್ಯುಲರ್ ಲೂಪ್ ಆ್ಯಂಡ್ ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇಂಪಾರ್ಟೆಂಟ್. ವೇವ್ ಆಪ್ಟಿಕ್ಸ್ ಅಲ್ಲಿ ಹೈಗನ್ಸ್ ಪ್ರಿನ್ಸಿಪಲ್ ಅದರ ಹೇಳಿದ್ನ ಆಗಲೇ, ಓಕೆನಾ. ವೇವ್ ಫ್ರಂಟ್ಸ್ ಆ್ಯಂಡ್ ಮಾಲಸ್ ಲಾ, ಪ್ಯಾರಡೈಸ್ ಅಪ್ಲಿಕೇಶನ್ಸ್, ಡಿಫ್ರಾಕ್ಷನ್ ಆ್ಯಂಡ್ ಇಂಟರ್ಫರೆನ್ಸ್, ಕಂಡೀಷನ್ ಫಾರ್ ಡಾರ್ಕ್ ಆ್ಯಂಡ್ ಬ್ರೈಟ್ ಫ್ರಿಂಜಸ್ ಇಂಪಾರ್ಟೆಂಟ್ ಇದು. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಲೆನ್ಸ್ ಮೇಕರ್ ಫಾರ್ಮುಲಾ, ರಿಫ್ರಾಕ್ಷನ್ ಅಟ್ ಅ ಸ್ಪೆರಿಕಲ್ ಸರ್ಫೇಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಇಂಪಾರ್ಟೆಂಟ್. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡೆಫಿನೇಷನ್ ಫುಲ್ ವೇವ್ ರೆಕ್ಟಿಫೈಯರ್, ಅದೇ ರೀತಿ ಆಫ್ ವೇವ್ ರೆಕ್ಟಿಫೈಯರ್ ಇಂಪಾರ್ಟೆಂಟ್. ಆ್ಯಂಡ್ ನಾವು ನ್ಯೂಮರಿಕಲ್ಸ್ ಕಡೆಗೆ ಬಂದರೆ ನ್ಯೂಮರಿಕಲ್ಸು ಸಹ ಯಾವುದಾದ್ರೂ 2 ನ್ಯೂಮರಿಕಲ್ಸನ್ನು ಮಾತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ, 10 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 42, 43, 44, 45 ನ್ಯೂಮರಿಕಲ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಆಗಿರುತ್ತೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ ಫೈಂಡಿಂಗ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಅದರಲ್ಲಿ ಡೈಪೋಲ್, ಟ್ರಯಾಂಗಲ್ ಎಕ್ಸೆಟ್ರಾ. ದ ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪೊಟೆನ್ಷಿಯಲ್, ವರ್ಕ್ ಡನ್, ಪ್ರಾಬ್ಲಮ್ಸ್ ಆನ್ ಕೆಪಾಸಿಟೆನ್ಸ್ ವಿತ್ ಡೈಎಲೆಕ್ಟ್ರಿಕ್, ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅದರಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಬೇಸ್ಡ್ ಆನ್ ಕಿರ್ಚಾಫ್ಸ್ ರೂಲ್ಸ್ ಇದೆಲ್ಲ ಅದ್ರ ಮೇಲೆ ಕೇಳ್ತಾರೆ. ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ, ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್, ಅದು ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ AC ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಲ್ಲಿ ಬೇಸ್ಡ್ ಆನ್ LCR ಸರ್ಕ್ಯೂಟ್ಸ್, ಇಂಪಿಡೆನ್ಸ್, ರೆಸೊನೆಂಟ್ ಫ್ರೀಕ್ವೆನ್ಸಿ. ಆ್ಯಂಡ್ ನೆಕ್ಸ್ಟ್ ರೇ ಆಪ್ಟಿಕ್ಸ್ ಬರುತ್ತೆ, ಅದರಲ್ಲಿ ಇಮೇಜ್ ಫಾರ್ಮೇಷನ್, ಕಾಂಬಿನೇಷನ್ ಆಫ್ ಲೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಪ್ರಿಸಮ್. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಷ್ಟು ಕಾನ್ಸೆಪ್ಟ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಬಿಡಿ, ಇದ್ರ ಮೇಲೇ ಕ್ವಶನ್ಸ್ ಕೇಳಲಾಗುತ್ತೆ, ಓಕೆನಾ. ಸೊ ನೋಡಿ, ಮೋಸ್ಟ್ ಆಫ್ ಆಲ್ ಫಿಸಿಕ್ಸ್ ಅಲ್ಲಿ ಇದೇ ಕ್ವಶನ್ ಕೇಳಲಾಗತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಅನ್ನ 3 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ ಅನ್ನ 5 ಮಾರ್ಕ್ಸ್ಗೂ ಸಹ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ನೀವು ಇಲ್ಲಿ ಕ್ವಶನ್ ಅನ್ನ ಓದಬಾರ್ದು, ಕಾನ್ಸೆಪ್ಟ್ ಅನ್ನ ಓದಬೇಕು. ಬಿಕಾಸ್ ಅದು 2 ಮಾರ್ಕ್ಸ್ ಕೇಳಿದ್ರು ನೀವು ಅಟೆಂಡ್ ಮಾಡಬೇಕು, 5 ಮಾರ್ಕ್ಸ್ ಕೇಳಿದ್ರು ನೀವೇನು ಮಾಡಬೇಕು, ಅಟೆಂಡ್ ಮಾಡೋ ರೀತಿ ಇರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ಗಳನ್ನು ಕೊಡ್ತಿದ್ದೀನಿ. ಇಷ್ಟು ಕಾನ್ಸೆಪ್ಟ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಬಿಡಿ. ಅಫ್ಕೋರ್ಸ್ ಯು ಕ್ಯಾನ್ ಸ್ಕೋರ್ 60+, ತುಂಬ ಈಸಿ ಇದೆ. ಆ್ಯಂಡ್ ಆಗಲೇ ಹೇಳಿದ ಹಾಗೆ ನಾನು MCQs ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿ. ಅದರಿಗೆ ನಾನು ಕ್ವಶನ್ಸ್ ಆದರೆ ಕ್ವಶನ್ಸ್ ಹೇಳ್ತೀನಿ, ಇಲ್ಲಾಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ, ಅದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಜೊತೆಗೇ ನಾನು ಇದೇ ವಿಡಿಯೋದಲ್ಲಿ ನಿಮಗೆ 3 ಬ್ಲೂ ಪ್ರಿಂಟ್ಸ್ ಆ್ಯಂಡ್ 3 ಮಾಡೆಲ್ ಕ್ವಶನ್ ಪೇಪರ್ನು ಸಹ ತಿಳಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿರ್ತಕ್ಕಂತಹ ಎಲ್ಲ ಕ್ವಶನ್ಸ್ಗಳನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ.
ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.